ಎಲ್ಲರಿಗೂ ನಮಸ್ಕಾರ. MN ಕಿಚನ್ಸ್ಗೆ ಸ್ವಾಗತ. ಇವತ್ತು ನಂಜನಗೂಡು ತೇರು. ಈ ಹಬ್ಬಕ್ಕೆ ವಿಶೇಷವಾಗಿ ನಮ್ಮ ಕಡೆ ಕಡಲೆಕಾಳು ಗೊಜ್ಜು ಮತ್ತೆ ಸಾಂಬಾರ್ನ ಮಾಡ್ತೀವಿ. ಕಡಲೆಕಾಳು ಗೊಜ್ಜಿಗೆ ಕಡಲೆಕಾಳನ್ನ ಒಂದು 4 ಗಂಟೆ ಟೈಮ್ ನೆನೆಸಿಟ್ಕೊಂಡಿದ್ದೀನಿ. ಒಂದು 300 ಗ್ರಾಮ್ ಆಗಷ್ಟು ಮಿಕ್ಸ್ ತರಕಾರಿ ತಗೊಂಡಿದ್ದೀನಿ. ಇದೆಲ್ಲಾನು ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸು, ಕ್ಯಾರೆಟ್ ಇದಿಷ್ಟು ಸೇರಿಸಿ 300 ಗ್ರಾಮ್ ಮಿಕ್ಸ್ ತರಕಾರಿ ತಗೊಂಡಿದ್ದೀನಿ. ಈಗ ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋ ಕಡಲೆಕಾಳು, ತರಕಾರಿ ಕಾಳು ಮುಳುಗಷ್ಟು ನೀರು ಹಾಕಿ, ಅರ್ಧ ಸ್ಪೂನು ಸಾಲ್ಟ್ ಹಾಕಿ, ಕುಕ್ಕರ್ ಕ್ಯಾಪ್ ಹಾಕಿ 5 ವಿಸಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗಷ್ಟಲ್ಲಿ ನಾವು ಮಸಾಲೆಗೆ ಐಟಮ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. 1 ದೊಡ್ಡ ತೆಂಗಿನಕಾಯಿ, 2 ಟೊಮೊಟೊ, 1 ದೊಡ್ಡ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, 2 ಬೆಳ್ಳುಳ್ಳಿ, ಸಣ್ಣ ಗೋಲಿ ಗಾತ್ರ ಹುಣಸೆಹಣ್ಣು, 4 ಸ್ಪೂನ್ ಬೇಳೆ ಸಾಂಬಾರು ಪುಡಿ ತಗೊಂಡಿದ್ದೀನಿ. ಈಗ ರೆಡಿಯಾಗಿರೋ ಮಸಾಲೆ ಐಟಮ್ಗಳನ್ನ ರುಬ್ಕೊಳ್ಳೋಣ. ನಾಲ್ಕು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಮಸಾಲೆ ರೆಡಿಯಾಗಿದೆ. ಈ ಒಂದೇ ಮಸಾಲೆಯಲ್ಲಿ ನಾನು ಸಾಂಬಾರು ಮತ್ತು ಕಾಳುಗೊಜ್ಜು ಎರಡನ್ನೂ ಮಾಡ್ತೀನಿ. ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಎಣ್ಣೆ ತಗೊಂಡಿದ್ದೀನಿ. ಕಾಳು ತರಕಾರಿ ಚೆನ್ನಾಗಿ ಬೆಂದೈತಿ. ಬೆಂದಿರೋ ಕಾಳು ತರಕಾರಿನ ಕಿಂಡಿ ಬೋಸಿಲಿ ಹಾಕೋತಾ ಇದ್ದೀನಿ. ಕಾಳುಗೊಜ್ಜು ಸಾಂಬಾರು ಎರಡನ್ನೂ ಒಟ್ಟಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಸೈಡ್ ಕಾಳುಗೊಜ್ಜು ಮಾಡ್ತೀನಿ, ಈ ಸೈಡ್ ಸಾಂಬಾರು ಮಾಡ್ತೀನಿ. ಕಾಳುಗೊಜ್ಜಿಗೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕೋತಾ ಇದ್ದೀನಿ. ಸಾಂಬಾರಿಗೆ ಸ್ವಲ್ಪನೇ ಒಂದು 3-4 ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ. ಈಗ ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕಾಳುಗೊಜ್ಜಿಗೆ ಮಾತ್ರ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅಷ್ಟರಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಸಾಂಬಾರಿಗೆ. ರುಬ್ಕೊಂಡಿರೋ ಮಸಾಲೆಯಲ್ಲಿ ಅರ್ಧದಷ್ಟು ಮಸಾಲೆನ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ಇನ್ನು ಅರ್ಧದಷ್ಟು ಮಸಾಲೆನ ಕಾಳುಗೊಜ್ಜಿಗೆ ಇಟ್ಕೊಂಡಿದ್ದೀನಿ. ಇನ್ನು ಅರ್ಧದಷ್ಟು ಮಸಾಲೆನ ಕಾಳುಗೊಜ್ಜಿಗೆ ಹಾಕ್ತಾ ಇದ್ದೀನಿ. ಈಗ ಮಸಾಲೆ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಹುರಿಯೋಣ. ಸಾಂಬಾರಿಗೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಕಾಳುಗೊಜ್ಜಿಗೆ ಹಾಕಿರೋ ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಹೀಗೆ ಕೈ ಆಡಿಸ್ತಾ ಇರಬೇಕು. ಮಸಾಲೆ ಹುರಿಯುವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ನಿಮಗೆ ಕಾಣಿಸ್ತಾ ಇದೆ.
ಈಗ ನಾನು ಬಸ್ಕೊಂಡಿರೋ ಕಾಳು ಮತ್ತು ತರಕಾರಿನ ಸೇರಿಸ್ತಾ ಇದ್ದೀನಿ. ಮಸಾಲೆ, ಕಾಳು, ತರಕಾರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಸ್ಕೊಂಡಿರೋ ನೀರನ್ನ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಾನು ಕಾಳು ಬೇಯಿಸ್ಕೊಳ್ಳುವಾಗ್ಲೂ ಉಪ್ಪು ಹಾಕಿ ಬೇಯಿಸಿದೆ, ಹಾಗಾಗಿ ಸ್ವಲ್ಪನೇ ಉಪ್ಪು ಸೇರಿಸಿದ್ದೀನಿ. ಒಂದು 10 ನಿಮಿಷ ಸಾರನ್ನ ಕುದಿಯಲಿಕ್ಕೆ ಬಿಡೋಣ. ಪಲ್ಯನೂ ಕೂಡ ಅಂದರೆ ಕಾಳು ಗೊಜ್ಜು ಕೂಡ ರೆಡಿಯಾಗಿದೆ. ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಾಂಬಾರು ಚೆನ್ನಾಗಿ ಕುದೀತಾ ಐತೆ. ಸಾಂಬಾರು ರೆಡಿಯಾಗಿದೆ. ಅನ್ನದ ಜೊತೆಗೆ ಕಾಳು ಗೊಜ್ಜು ಸಾಂಬಾರು ರೆಡಿ.